ನಿಮಗೆ ಈ ಹೊರಗಡೆ ಇದ್ದಾಗ ಯಾರಾದರೂ ಪರಿಚಯ ಇದ್ದು ಒಳಗಡೆ ಹೋದ ನಂತರ ಸರ್ಪ್ರೈಸ್ ಆಗಿದ್ದು ಯಾರೋ ಇತ್ತ ಇನ್ಸಿಡೆಂಟು? ಯಾರು ಪರಿಚಯ ಇತ್ತು ಅಲ್ಲಿ ಅಷ್ಟು ಜನದಲ್ಲಿ ಹೊರಗಡೆ ಇದ್ದಾಗ ಅಂತ? ನನಗೆ ಮೋಕ್ಷಿತಕ್ಕ ಗೌತಮಕ್ಕ ಸ್ವಲ್ಪ ಪರಿಚಯ ಇದ್ರಿ. ಮತ್ತು ಹಂಗಾಗಿ ಅಷ್ಟ ಫಸ್ಟ್ ಪರಿಚಯ ಇದ್ರಿ. ಹೌದು, ಮಾನಸಕ್ಕನೂ ಇದ್ಲ ರೀ. ರಜತ್ ಅವರೇ ನಮಸ್ತೆ. ಈ ಕಡೆ ಪಾರ್ಟಿ ಜೋರಾಗಾಯ್ತಾ ಅಂತ ಮೊದಲ ದೊಡ್ಡ ಆಸೆ ಅದಾಗಿತ್ತು. ಸುದೀಪ್ ಅವರು ನೈಟ್ ಹೋಗ್ತಿದ್ದಂಗೆ ಫಸ್ಟ್ ಪಾರ್ಟಿ ಅದೇ ಮಾಡಿದ್ ನಾವು, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಎದ್ದೇಳೋದು. ಸಾರಿ ಸರ್, ಇನ್ನೊಂದ್ಸತಿ ರಿಪೀಟ್ ಮಾಡಲ್ಲ. ಸಾರಿ ಎವ್ರಿಬಡಿ. ನೈಟು ಅದೇ 70 ದಿವಸ ಆಗಿತ್ತಲ್ಲ ಸರ್, ನಮಗೂ ಕಾತ್ರ ಇತ್ತು. ಸೊ ಹೋಗ್ತಿದ್ದಂಗೆ ಎಣ್ಣೆ ಹೊಡಿಯೋಕ್ಕೆ, ಸೊ ಅದಕ್ಕೇನೆ ತುಂಬ ದಿವಸ ಆಗಿತ್ತು. ನಾವು ಒಂದು ಚಿಕ್ಕ ಪಾರ್ಟಿ ಮಾಡಿಕೊಂಡು ಸೊ ಎದೊಳಗೆ ಲೇಟ್ ಆಗೋಯ್ತು. ಸಾರಿ. ನಮ್ಮ ಬಾಸ್ ಅಲ್ವಾ ಸರ್, ಅದಕ್ಕೇನೆ. ರಜತ್ ಅವರೇ ಏನಿಲ್ಲ ಸರ್, ಒಂದು ವಿಷಯನ 100 ಥರ ಡಿವೈಡ್ ಮಾಡೋಳು, ಅದಕ್ಕೆ ನನಗೆ ಅದು ಆಗಲ್ಲ. ಸೊ ಆ ವಿಷಯಕ್ಕೆ ನನಗೊಳಗೂ ಜಗಳ ಆಗ್ತೈತೆ ಹೊರತು ನನ್ನ ಬಾಸ್ ಒಂದು ಸುಮ್ಮನೆ ರೇಗಿಸ್ತಾ ಇದ್ದೆ ಅಷ್ಟೇ. ಯಾಕಂದರೆ ನಾನು ಅವಾಗಲೇ ಡಿಸೈಡ್ ಆಗಿಬಿಟ್ಟಿದ್ದೆ, ಅವಳನ್ನ ಕಳಿಸ್ಬಿಟ್ಟು ನಾನು ಆಚೆ ಹೋಗೋದು ಅಂತ, ಅಷ್ಟೇ, ಇನ್ನೇನಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಕಣ್ಣೀರು ಹಾಕ್ತಾರೆ. ನಾನು ನೋಡ್ದಂಗೆ ಅದಷ್ಟು ದಿನ ಕೂಡ ಅಷ್ಟು ಬೇಗ ನೀವು ಕಣ್ಣೀರು ಹಾಕಿದ್ದೆ ಕಡಿಮೆ. ಓದೋರೆಲ್ಲರೂ ಅಳ್ತಾರೆ ಪ್ರತಿ ಕ್ಷಣ. ಕಣ್ಣಲ್ಲಿ ನೀರೇ ಬರಲಿಲ್ಲಲ್ಲ ಯಾಕೆ ಅಂತ ಹೇಳಿ. ಇಲ್ಲ, ಅಂಥ ಸಿಚುವೇಶನ್ನು ಪ್ರಕಾಶ್ ಸರ್ ಮಾಡಿಸ್ಕೊಟ್ಟಿಲ್ಲ ಅನ್ಸುತ್ತೆ. ಅದು ಡೈರೆಕ್ಟರ್ನ ಕೇಳಬೇಕು. ವೈಫ್ ಬಂದಾಗ ಯಾರು ಮೇಡಮ್ ಹತ್ತಾರೆ? ಅಯ್ಯೋ ಭಗವಂತನೇ, ಬೇಜಾರಾಗಬೇಕು. ಅದು ಗೌತಮಿಯಿಂದ. ಅವಾಗ ಯಾಕಳಣ್ಣ ಕುಗ್ಗಿಲ್ಲ, ಬೇಜಾರಾಗಿದೆ ಅಷ್ಟೇ. ಅಂದ್ರೆ ಊಟದ ವಿಷಯಕ್ಕೆ ಬಂದಾಗ ಈ ತರ ಎಲ್ಲ ಮಾತಾಡ್ತಾರಲ್ಲ ಅನ್ನೋದು ಬೇಜಾರಾಗಿತ್ತು, ಕುಗ್ಗಿಲ್ಲ. ರಜತ್ ಅವರೇ, ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.